ಒಂದೂರ ಕಾರ್ಯಕ್ರಮ ಮಾಡೀನಿ. ನಿನ್ನೆನೂ 2-3 ಕಾರ್ಯಕ್ರಮ ಆಗ್ಯಾವು. ಬ್ಯಾಸರಾಗಿತ್ತು, ಒಟ್ಟು ಹೋಗ್ಬಾರ್ದು. ಆದ್ರೆ ಹೂ ಅಂದಿನಿ, ಇನ್ನೇನು ಮಾಡೋದು. ಇವರು ಭಾಳ ಅಂಡು ಹಿಡ್ಕೊಂಡು ಕೂತ್ರು ಬಂದವರೆಲ್ಲ ಈ ಯುವಕರು. ಬರಬೇಕ್ರಿ, ನಮ್ಮೂರು ನೋಡೋರ ನೋಡ್ರಿ, ಹೆಂಗಾರ ಮಾಡ್ರಿ. ನಿಮ್ಮೂರು ನೋಡಕ್ ಬಂದೆ, ಮಳಿ ನೋಡಕ್ ಬಂತು. ಬರಲಿಲ್ಲ ಅಂದ್ರೆ ನಿಮ್ದು ಎಲ್ಲರಿಗೂ ದರ್ಶನ ಆಕ್ಕಿದ್ವಿ. ನನಗೆ ದೇವ್ರ ದರ್ಶನ ಎಲ್ಲ ಕಡೆ ಆಗ್ತಾವ. ಎಲ್ಲ ಊರಾಗೂ ಮಂದಿರಗಳದಾವು. ದೇವ್ರು ಎಲ್ಲ ಕಡೆನೂ ನನಗೆ ಭೇಟಿ ಆಗ್ತಾನ. ಆದ್ರೆ ಈ ರೈತರ ದೇವರ ಏನದಾರ, ನನ್ನ ದೇವರಂದ್ರೆ ನಿಜವಾದ ರೈತರು. ಎಲ್ಲ ತಾಯಂದ್ರು ರೈತಾಕಿಯೊಳಗ ತಮ್ಮನ್ನ ತೊಡಗಿಸ್ಕೊಂಡಂತ, ಮನೆಯನ್ನ ಇರಲಿ ಹೊಲನ ಇರಲಿ, ತೊಡಗಿಸ್ಕೊಂಡಂತ ರೈತರು ನಮ್ಮ ನಿಜವಾದ ದೇವರು. ಆ ದೇವರ ದರ್ಶನ ನಾನು ಮಾಡ್ಬೇಕಂತ ಯಾವಾಗಲೂ ನನ್ನ ಮನಸ್ಸು ಹತ್ತೊರಿತಾ ಇರ್ತೈತಿ. ಅವ್ರ ಜೊತೆ ಮಾತಾಡಬೇಕು. ಏನು ಒಂದು 4 ಮಂದಿ ಎಲ್ಲರೂ ಸುಧಾರಣೆ ಆಗೋರು ಅಲ್ಲ, ನನಗೆ ಪಕ್ಕ ಗೊತ್ತೈತೆ. ಎಲ್ಲ ಕೇಳಿ ಹೋಗ್ತಾರ, ತಲೆ ಹಾಕ್ತಾರ, ಮನೆಗೆ ಹೋಗೋದ್ರಾಗ ತಲೆ ಜಾಡಿಸೇ ಹೋಗಿರ್ತಾರೆ. ಇದ್ರಾಗ ಒಂದು 10 ಮಂದಿ ತಯಾರಾದ್ರೆ ನಾನು ಪುಣ್ಯ ಅಂತೀನಿ. ನಾನು ನೀವೇನು ಸಾವಿರಾರು ಮಂದಿ ಎದಿರಲ್ಲ, ಇದ್ರಾಗ 10 ಮಂದಿ ಹೊಸದಾಗಿ ಈಗ ಹಳಬರಂತರು ಮಾಡೋರು ಮಾಡತ್ತೀರ ಸಾವಯವ ಕೃಷಿ. ಆಮ್ಯಾಗ ಆಕಳ ಮನ್ಯಾಗ ತಂದು ಕಟ್ಟೋರು. ನನ್ನ ಹತ್ರ ಎಷ್ಟು ಆಕಳದಾವ್ ಗೊತ್ತೈತೇನ್ರಿ? ಅವ್ರು ನಿಮ್ಗೆ 1200 ಆಕಳದವು, 300 ಹೋರಿದವು. ನಾ ಬ್ಯಾಸತ್ತಿಲ್ಲ. ನಮ್ಮ ಹೊಲ್ದಾಗ ಆದ್ರಂತಂದ್ರೆ ನಾ ಯಾವುದೋ ಔಷಧ ಹೊಡೆಯಂಗಿಲ್ಲ. ಕ್ಯಾಬೇಜ್ ಅನ್ರಿ, ಫ್ಲವರ್ ಅನ್ರಿ, ಔಷಧ ಹೊಡಿಲಾರ್ದ ಎಲ್ಲ ಬರ್ತಾವ. ಮೆಣಸಿ ಗಿಡಕ್ಕೆ, ಬದ್ನಿ ಗಿಡಕ್ಕೆ, ಟೊಮೆಟೊಕ್ಕೆ ಒಂದು ಔಷಧ ಹೊಡೆಯಂಗಿಲ್ಲ. ಯಾಕಂದ್ರೆ ಆ ಬೆಳೆಯೊಳಗ ಭೂಮಿನ ಎಷ್ಟು ಸಶಕ್ತ ಐತಲ್ಲ, ಅದ್ರದ್ದೆಲ್ಲ ತಾಕತ್ ಬೆಳೆಯಾಗ ಬರ್ತೈತಿ. ಆ ಬೆಳೆಯೊಳಗ ಹೋಗಿ ಹುಳುಗಳು ಕುಂತು ಅಂದ್ರೆ ಅವ್ಕೆ ಪಚನ ಆಗೋದಿಲ್ಲ. ಅದ್ರ ರಸ ಅವು ಪಚನ ಆಗಲಾರ್ದನ್ನು ಹುಳುಗಳು ತಿನ್ನಂಗಿಲ್ಲ, ತಾನೇ ಓಡಿ ಹೋಗ್ತಾವ. ಅದಕ್ಕೆ ಮಣ್ಣನ ಅಷ್ಟು ಗಟ್ಟಿಮುಟ್ಟು ಮಾಡೀನಿ. ಮತ್ತು ನಾನು ಸ್ವಲ್ಪ ಮಾಡಂಗಿಲ್ಲ. ಮತ್ತು ನಾನು 150 ಎಕರೆ ಕೃಷಿ ಮಾಡ್ತೇನೆ. 10 ಎಕರೆ 12 ತಿಂಗಳು ಬರೀ ಕಾಯಿಪಲ್ಯನ ಬೆಳಿತೀನಿ. ಹಣ್ಣಿನ ಗಿಡಗಳು ಬೇರೆ. 20 ಎಕರೆ 25 ಎಕರೆ ಬರೀ ದನಗಳು ಮೇವು. ಇಷ್ಟು ಮಾಡಿನೂ ಸಹಿತ 150 ಎಕರೆ 150 ಟ್ರಕ್ ಕಣಿಕೆ ಖರೀದಿ ಮಾಡ್ಬೇಕಾಗ್ತೈತೆ. ನನಗೊಬ್ಬ ನಮ್ಮ ಶಿಷ್ಯ MLA ಅದ. ನಾವು 1 ಕೋಟಿ ರೂಪಾಯಿದ ಕಣಿಕೆ ವರ್ಷ ಮಠದಾಗ ತಂದು ಹಾಕ್ತಾನೆ. ತಾವು ಹೊಲ ಅದಾವು, ಮನಿ ಅದಾವು, ಎಲ್ಲ ಅದಾವು. ಬ್ಯಾಸರ ಮಾಡ್ಕೊಳ್ಳಾರ್ದ ಮನ್ಯಾಗ 1-2 ಆಕಳ ಕಟ್ರಿ ಅಂತ ಹೇಳಕ್ ಬಂದೀನಿ ನಿಮ್ಮ ಊರಿಗೆ. ಮತ್ತೆ ಅದಕ್ಕೂ ಇಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳು ಅದಾವು. ಆ ಮಕ್ಕಳು ನೋಡಿದ ಕೂಡಲೇ ಭಾಳ ದಯಾ ಅನ್ನಿಸ್ತೈತಿ ನನಗೆ. ಈ ಮಕ್ಕಳು ಈ ಜರ್ಸಿ ಹಾಲು, ಈ ಪ್ಯಾಕೆಟ್ನಾನು ಏನು ತರ್ತಿರಲ್ಲ, ಆ ಪ್ಯಾಕೆಟ್ನಾನ ಹಾಲಿಂದ ನಿಮ್ಗೆ ಹೇಳಿಲ್ಲ ನಾವು. ನಮ್ಮ ದೇಶದಾಗ ತಯಾರಾಗೋ ಹಾಲು ಎಷ್ಟು ಅಂತಂದ್ರೆ 15 ಕೋಟಿ ಲೀಟ್ರು. ಪ್ರತಿ ದಿವಸ ಮಾರಾಟ ಆಗೋ ಹಾಲು ಎಷ್ಟು ಅಂದ್ರೆ 65 ಕೋಟಿ ಲೀಟ್ರು. ಅಂದ್ರೆ 50 ಕೋಟಿ ಲೀಟರ್ ಹಾಲು ನಕಲಿ ತಯಾರಾಗ್ತೈತಿ. ನೀವು ಕುಡಿಯುವ ಹಾಲು, ನಿಮ್ಮ ಮನೆಗೆ ಪ್ಯಾಕೆಟ್ನಾಗ ಬರುವ ಹಾಲು ಇದು ಒರಿಜಿನಲ್ ಹಾಲು ಅಲ್ಲ. ಯಾವ ಬೇಕಾದವ್ರು ಡೇರಿ ಅವ್ರು ಹೇಳೋಲ್ರ. ಯಾವುದೇ ದೊಡ್ಡ ಡೇರಿ ಅದ, ಅವ್ರನ್ನ ಕೇಳ್ರಿ ನಿಮ್ಮಲ್ಲಿ ಕಲೆಕ್ಷನ್ ಎಷ್ಟೈತಿ, ಮಾರಾಟ ಎಷ್ಟೈತೆ. ನಮ್ಮಲ್ಲಿ 1-2 ಡೇರಿ ಅದಾವ ದೊಡ್ಡ. ನಾವು ಅವ್ರಿಗೆ ಕೇಳಿದೆ ಕಲೆಕ್ಷನ್ ಎಷ್ಟೈತಿ ಅಂತ. ಅವ್ರು ಹೇಳಿದ್ರು 17 ಲಕ್ಷ ಲೀಟರ್ ಪ್ರತಿ ದಿವಸ ನಮ್ಮಲ್ಲಿ ಕಲೆಕ್ಷನ್ ಐತಿ. ಮಾರಾಟ ಎಷ್ಟೈತೆ ಅಂತ ಕೇಳಿದೆ, 4 ಲಕ್ಷ ಮಾರಾಟ ಐತಿ. ಅಲ್ಲ, 15 ಲಕ್ಷ 17 ಲಕ್ಷ ಕಲೆಕ್ಷನ್ನು ಮಾರಾಟನಲ್ಲಿ. ಮತ್ತು ಉಳಿದದ್ದು ನಾವು ಪೌಡ್ರಲ್ಲೇ ಮಾಡ್ತೀವಿ. ಪೌಡ್ರ್ ಹಾಲು ಕುಡ್ದು ಅಂತಂದ್ರೆ ರಕ್ತ ಗಟ್ಟಿಯಾಗಿ ಸತ್ವಕ್ಕ. ಮತ್ತು ಬರೀ ಹಾಲು ಬರಂಗಿಲ್ಲ, ಅದರೊಳಗೆ 22 ಪ್ರಕಾರದ ರಸಾಯನಗಳನ್ನು ಸೇರಿಸ್ತಾರೆ, ಕೆಮಿಕಲ್ಸ್. ಅವನ್ನ ಹಾಕಲಾರ್ದು. ಯಾಕಂದ್ರೆ ಅದು ಬಳತನ ತಡಿಬೇಕು, ಬ್ಯಾಕ್ಟೀರಿಯಾಗಳು ಸಾಯಬಾರ್ದು, ಆಮ್ಯಾಗ ಬಣ್ಣ ಸರಿಯಾಗಿರ್ಬೇಕು, ಗಟ್ಟಿ ಆಗಬೇಕು, ಹಿಂಗೆ ಬೇರೆ ಬೇರೆ, ಮತ್ತು ರುಚಿ ಬರಬೇಕು. ಇದರ ಸಲುವಾಗಿ ಬೇರೆ ಬೇರೆ ಕೆಮಿಕಲ್ಗಳನ್ನು ಹಾಕ್ತಾರೆ. ಆ ಕೆಮಿಕಲ್ಗಳೆಲ್ಲ ನಮ್ಮ ಶರೀರಕ್ಕೆ ಭಾರಿ ಅಪಾಯ ಉಂಟು ಮಾಡುವಂಥವು. ಆದ್ದರಿಂದ ದಯವಿಟ್ಟು ಪಾಕೆಟ್ ಹಾಲು ಉಣ್ಣಕ್ಕೆ ಹೋಗ್ಬಾರ್ದು. ಮನ್ಯಾಗ 1 ಆಕಳ ಸಾಕ್ರಿ, ಜವಾರಿ ಆಕಳ ಸಾಕಿ ಆಕಳ ಹಾಲು ನಿಮ್ಮ ಮನೆಗೆ ಬಳಸ್ರಿ. ಇರಲಿಲ್ಲ ಅಂದ್ರೆ ಹಾಲಿಂದ ಚಹಾ ಮಾಡಿ ಕುಡಿದ್ರೆ ಏನು ದೊಡ್ಡ ಅಪಾಯ ಆಗೋದು. ಮಕ್ಕಳಿಗಂತೂ ನೀವು ವಯಸ್ಸಾದವ್ರು ಅದಿರಲ್ಲ, ಬೆಕ್ಕದಂಗೆ ಹೊಡೀರಿ 2 ಲೀಟರ್ ಪ್ಯಾಕೆಟ್ ಹಾಲು. ಯಾಕಂದ್ರೆ ಹೋಗುದೈತಿ. ದಯವಿಟ್ಟು ಆ ಸಣ್ಣ ಮಕ್ಕಳಿಗೆ ಮಾತ್ರ ಏನು ಮಾಡಿದ್ರು ಒಟ್ಟು ಅದನ್ನು ಕೊಡಕ್ಕೆ ಹೋಗ್ಬೇಡ. ನಿಮ್ಮ ಮನ್ಯಾಗ ಆಕಳ ಎಮ್ಮೆ ಇರಲಿಲ್ಲ ಅಂದ್ರೆ ಅವನ್ ಹಂಗ ಬಿಡ್ರಿ. ಆದ್ರೆ ಪ್ಯಾಕೆಟ್ನ್ಯಾನ ಹಾಲು ಮಕ್ಕಳಿಗೆ ಯಾವ ಕಾರಣಕ್ಕೂ ಅದ್ರ ಮೊಸರ, ಮಜ್ಜಿಗೆ, ಹಾಲ, ತುಪ್ಪ ಸಹಿತ ಕೊಡಬೇಡ್ರಿ. ಅದನ್ನು
ಅದ್ರ ತುಪ್ಪ ಹೆಂಗ್ ತಯಾರು ಮಾಡ್ತಾರಂದ್ರೆ ನಿಮ್ಮಂಗ ಮೊಸರು ಮಾಡಿ ಕಡದು ಬೆಣ್ಣೆ ಮಾಡಿ ಬೆಣ್ಣಿನ ತುಪ್ಪ ಮಾಡಂಗಿಲ್ಲ ಅವರು. ಹಾಲು ಕಾಯಕ್ಕೆ ಇಡ್ತಾರ. ಒಂದು 45 ನಿಮಿಷ ಕಾದ ಕೂಡಲೇ ಅದರದ್ದು ಖವಾ ತಯಾರಾಕೈತಿ. ಖವಾಕ್ ಏನಂತೀರಿ ನಿಮ್ಮ ಕಡೆ? ಖವಾನ ಅಂತೀರಿ. ಆ ಖವಾ ಮತ್ತೆ ಕಾಯಕ್ಕಿಡ್ರಿ, ಅದ್ರದ್ದು ಎಣ್ಣೆ ತಯಾರಾಕೈತಿ. ಬಟರ್ ಆಯಿಲ್ ಅಂತಾರ. ಅದನ್ನ ನಿಮ್ಗೆ ತುಪ್ಪ ಅಂತ ಮಾರಾಟ ಮಾಡ್ತಾರೆ. ಅದನ್ನ ತಿಂದ್ರಿ ಅಂದ್ರೆ ಹಾರ್ಟ್ ಬ್ಲಾಕೇಜ್ ಆಗ್ತಾವ. ಎಲ್ಲರೂ ಹೃದಯಾಘಾತ ಅದರಿಂದನೇ ಬರುವುದು. ಆದ್ರಿಂದ ಆ ತುಪ್ಪ ಉಣಬಾರ್ದು. ಉಣ್ಣು ತುಪ್ಪ ಅಲ್ಲ, ಅದ್ರ ಮ್ಯಾಗ ಬರ್ದಿರ್ತಾರೆ ತುಪ್ಪ ಅಂತ. ಆದ್ರೆ ತುಪ್ಪ ಅಲ್ಲ, ಬಟರ್ ಆಯಿಲ್ ಅದು. ದಯವಿಟ್ಟು ತುಪ್ಪ ಉಣ್ಣೋದಾಗಿತ್ತು ಅಂದ್ರೆ ಮನ್ಯಾಗ ಮಾಡಿ ಉಣ್ರಿ. ನೀವ ನಿಮ್ಮ ಕೈಲೇ ಮಾಡ್ರಿ, ಉಣ್ರಿ. ಅಂದ್ರೆ ತಮ್ಮ ಪ್ರಕೃತಿ ಚಲೋ ಉಳಿತೈತಿ. ಕೊನೆಗೆ ನಿಮ್ಗೊಂದಿಷ್ಟು ತೋರಿಸ್ತೀನಿ ನಾನು ಯಾಕೆ ಸಾಕ್ಬೇಕು ದನಗಳನ್ನ ಅಂತ. ಒಂದು ಆಕಳದಿಂದ ಎಷ್ಟು ಪ್ರಯೋಜನ ಐತಿ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ ನಾನು. ಮಳಿ ಬತ್ ನೋಡಿ ಮತ್ತೆ ಜೋರಾಗಿ ಏನಾದ್ರು ಒಟ್ಟು ಅದು ಸೋಲ್ತೈತೆ, ನೀವು ಸೋಲ್ತೀರಿ ನೋಡಿ. ಇಂಥವು ಭಾಳ ಪದಾರ್ಥ. 1 ಕಿಲೋ ಸಗಣಿಯಿಂದ ನೀವೊಂದು 500-600 ರೂಪಾಯಿ ಗಳಿಸ್ಬೋದು. ಇದು ಸಗಣಿದು ಕುಳ್ಳ ಚಂದಾಗಿ ಮಾಡ್ಯಾರ, ಅಷ್ಟ ಸಣ್ಣದು. ಇದು 10 ರೂಪಾಯಿಗೆ ಒಂದೈತಿ, 12 ರೂಪಾಯಿಗೆ ಒಂದು. ಇದನ್ನ ಮನೆಯೊಳಗೆ ಇದ್ರ ಮ್ಯಾಗ ಒಂದು ಕರ್ಪೂರ ಹಚ್ಚಿಟ್ರಿ ಅಂತಂದ್ರೆ ಇದೇನು ಸುಡ್ತೈತಲ್ಲ, ಇದು ಮನೆ ತುಂಬ ಸುಗಂಧ ಹರಡ್ತೈತಿ. ಅದರಿಂದ ನಿಮ್ಮ ಶ್ವಾಸಕೋಶದ ರೋಗಗಳು ಏನದಾವು ಒಂದು ಉಳಿಯಂಗಿಲ್ಲ. ಮನ್ಯಾಗ ಒಂದು ಸೊಳ್ಳೆ ನಿಂದ್ರಂಗಿಲ್ಲ. ಇದು ಇತ್ತು ಅಂತಂದ್ರೆ ಗುಡ್ ನೈಟ್ ಏನು ಹಚ್ಚಕ್ ಹೋಗ್ಬೇಡ. ಮಚ್ಚರದಾನಿ ಸಹಿತ ಕಟ್ಟಬೇಡ್ರಿ, ಎಲ್ಲ ತಾನೇ ಹೋಗ್ತವೆ. ಆಕಳ ಸಗಣಿ ಸುಟ್ಟು ಅದರಿಂದ ಗುಳಿಗೆ ತಯಾರು ಮಾಡ್ಯಾರ ಬೂದಿಯಿಂದ. ಇದ್ರಾಗ 1-2 ವನಸ್ಪತಿ ಹಾಕೋದು, ಹಾಕಿ ಸಗಣಿ ಸುಡುದು, ಕುಳ್ಳ ಬೆರಣಿ ಸುಟ್ಟು ಅದರಿಂದ ಗುಳಿಗೆ ತಯಾರು ಮಾಡ್ಯಾರ ಸಣ್ಣ. ಈ ಗುಳಿಗೆ ಅದಾವಲ್ಲ, ಇವನ್ ರಾತ್ರಿ ಮಲ್ಕೊಳ್ಳೋ ಹೊತ್ನಾಗ ನಿಮ್ ಕುಡಿ ನೀರಿನ ಪಾತ್ರೆ ಐತಲ್ಲ, ಆ ಪಾತ್ರೆ ಒಳಗೆ 1-2 ಗುಳಿಗೆ ಹಾಕಿಬಿಡುದು. 1 ಅಥವಾ 2, ಸಣ್ಣದಿದ್ರೆ 1, ದೊಡ್ಡದಿದ್ರೆ 2. ಈ ಗುಳಿಗೆ ಹಾಕಿದ್ರೆ ಅಂದ್ರೆ ಅಲ್ಕಲೈನ್ ವಾಟರ್ ತಯಾರಾಗ್ತದೆ. ಅಲ್ಕಲೈನ್ ವಾಟರ್ ಅಂದ್ರೆ ಏನಂತಾರೆ ಇದಕ್ಕೆ? ವಾಟರ್ ಆಸಿಡಿಕ್ ಇರ್ತೈತಿ ನಮ್ದೆಲ್ಲ. ಅಂದ್ರೆ ನಮ್ಮ ನೀರಿನೊಳಗೆ ಸುಮಾರು ಪ್ರಕಾರದ ರಸಾಯನಗಳಿರ್ತಾವೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ಅವರು ಕ್ಲೋರಿನ್ ಹಾಕ್ತಾರಿಲ್ಲ, ಕ್ಲೋರಿನ್ ಹಾಕ್ತಾರೆ. ಆ ಕ್ಲೋರಿನ್ ಹಾಕಿದ್ರೆ ಎಲ್ಲ ಸತ್ತು ಹೋಗ್ತಾವ. ಅದು ಕುಡಿಲಿಕ್ಕೆ ಯೋಗ್ಯ ಆಗಿರಂಗಿಲ್ಲ. ಅಂದ್ರೆ ಅದ್ರೊಳಗೆ ಏನಾದ್ರು ರೋಗಾಣುಗಳಿದ್ರೆ ಸಾಯ ಅಂತಾರೆ, ಎಲ್ಲನೂ ಸತ್ತು ಹೋಗಿರ್ತಾವ, ಕುಡಿಲಿಕ್ಕೆ ಯೋಗ್ಯ ಇರಂಗಿಲ್ಲ. ಆಮ್ಯಾಗ ಅದ್ರೊಳಗಿನ ಎಲ್ಲ ಖನಿಜಗಳು ನಾಶ ಆಗ್ತಾವ. ಈ ಆಕಳಿ ಸಗಣಿದ ಒಂದು ಗುಳಿಗೆ ಅದ್ರಾಗ ಹಾಕಿದ್ರಿ ಅಂದ್ರೆ ಕ್ಯಾನ್ಸರ್ದಂತ ರೋಗಗಳು ಸಹಿತ ಈ ಗುಳಿಗೆ ನೀರೊಳಗೆ ಹಾಕಿ ಕುಡಿದ್ರೆ ಕ್ಯಾನ್ಸರ್ದಂತ ರೋಗ ಔಷಧದಿಂದ ನೆಟ್ಟಗಾಗ್ತದೆ. ಇವು ನೋಡ್ರಿ, ಇವು ಸಹಿತ ಲೋಬಾನ ಗುಗ್ಗಳ ಹಾಕಿ ಸಣ್ಣ ಒಂದಿಷ್ಟೇ ಬಕೆಟ್ ಮಾಡ್ಯಾರ. ಇವೆಲ್ಲ ಇವನು ನೀವು ಮನೆಯೊಳಗ ನೀವೇ ಮಾಡ್ಬೋದು. ನೀವು ಒಂದು ಆಕಳ ಕಟ್ಟಿದ್ರಿ ಅಂದ್ರೆ ಆಕಳ ನಿಮ್ಗೆ ಹಾಲನ್ನು ಕೊಡ್ತೈತಿ. ಹಿಂದ್ ಬಿದ್ದು ಸಗಣಿ ಐತಲ್ಲ, ಒಂದು ಸಗಣಿಯಿಂದ ಸುಮಾರು ಒಂದು 500-600 ರೂಪಾಯಿ, 1 ಕಿಲೋ ಸಗಣಿಯಿಂದ ಒಂದು 500-600 ರೂಪಾಯಿ ಗಳಿಸಕ್ ಆಕೈತಿ. ನಿಮ್ಮ ಮನೆಗೆ ಬಳಸಕ್ಕೂ ಆಗ್ತೈತಿ. ಇದು ನೋಡ್ರಿ, ನಾನು ಇದು ಪೆನ್ಸಿಸಿ ಇದು ಐತಿ, ಬಾಲ್ ಪೆನ್. ಇದು ಸಗಣಿಯಿಂದ ತಯಾರು ಮಾಡಿದ್ದೈತಿ. ಇದ್ರೊಳಗೆ ಒಳಗೆ ಬರಿದನ್ನ ಹಟ್ಬಿಟ್ರೆ ಮ್ಯಾಲಿದೆಲ್ಲ ಸಗಣಿ. ಇದ್ರಾಗ 1-2 ಕಾಡು ಹಣ್ಣಿನ ಬೀಜಗಳನ್ನು ಹಾಕಿವಿ. ಇದನ್ನು ಬರೆದು ಯಾವಾಗ ಒಗಿತಿರಲ್ಲ, ಎಲ್ಲಿ ಬಿದ್ದರೂ ಸಹಿತ ಅಲ್ಲಿ 2 ಹಣ್ಣಿನ ಗಿಡನ ಹುಟ್ಟಬೇಕು. ಹಂಗಿದ್ರೆ ವ್ಯವಸ್ಥೆ ಮಾಡಿ. ಈ ಚಲೋ ಊದ್ಬತ್ತಿ, ಈ ಸಗಣಿ ಪೌಡರ್ದಿಂದ ಚಲೋ ಊದ್ಬತ್ತಿ ತಯಾರು ಮಾಡಿ. ಈ ಸದ್ದ ನೀವೇನು ಊದ್ಬತ್ತಿ ಮನ್ಯಾಗ ಹಚ್ತಿರಲ್ಲ, ಆ ಊದ್ಬತ್ತ್ಯಾಗ ಕಲ್ಲಿದ್ಲಿ ಪುಡಿ ಹಾಕ್ಯಾರ. ಆ ಕಲ್ಲಿದ್ಲಿ ಪುಡಿ ಮೂಗಿಗೆ ಬಡಿತು ಅಂತಂದ್ರ ಮೆದುಳಿನಲ್ಲಿ ರಕ್ತಸ್ರಾವ ಆಗ್ತಾವು. ಆಮೇಲೆ ರಕ್ತನಾಳಗಳು ಒಡಿತಾವು ಬಹಳ ದಿವಸ ಆದ ನಂತರ. ಅದು ನಮ್ಗೆ ಗೊತ್ತಿಲ್ಲ, ಅದನ್ನ ಹಚ್ಚಬಾರ್ದು. ಮತ್ತು ಬಿದಿರಿನ ಕಡ್ಡಿ ಹಾಕ್ತಾರ, ಅವು ಸುಡ್ತಾವು. ಅಗರ್ ಅಂತ ಒಂದು ಗಿಡ ಇರ್ತೈತಿ, ಅದರ
ಕಡ್ಡಿ ಬಳಸಬೇಕು. ಇವು ಸಗಣಿ ಪೌಡರು ಮತ್ತು ಈ ಕೆಲವೊಂದು ವನಸ್ಪತಿಗಳನ್ನು ಉಪಯೋಗ ಮಾಡಿ ಇದು ಅಲ್ಲದೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಇದನ್ನ ಪ್ಯಾಕಿಂಗು, ಎಷ್ಟು ಚಂದ. ಇದು 5,000ದಿಂದ 7,000 ರೂಪಾಯಿ ಕಿಮ್ಮತ್ ಐತಿ ಇದು. ಇದ್ರಾಗ 1 ಕಿಲೋನು ಸಗಣಿ ಪೌಡರ್ ಇಲ್ಲ, 4-5 ರೂಪಾಯಿ. ಅಂದ್ರೆ ಇದನ್ನ ಎದಕ್ಕೆ ಕೊಡ್ತಾರ ಅಂತಂದ್ರೆ ಯಾರ ಕಂಪ್ನಿಯವರು ಆಫೀಸ್ನವರು ಒಬ್ಬರಿಗೊಬ್ಬರು ಏನಾದರೂ ಪ್ರೆಸೆಂಟೇಷನ್ ಕೊಡ್ಬೇಕಾತಂತಂದ್ರೆ ಇದನ್ನ ಕೊಟ್ಬಿಡ್ತಾರೆ. ಈ ವಸ್ತುವಿಗಿಂತಲೂ ಇದ್ರ ಪ್ಯಾಕೇಜಿಂಗ್ ಖರ್ಚು ಹೆಚ್ಚೈತಿ. ಇದು ಚಂದ ಅಂತ ಕೊಡ್ಲಿಲ್ಲ ಅಂದ್ರೆ ಅವ್ರು ತಗೊಳಂಗಿಲ್ಲ ಪ್ಯಾಕೇಜ್ನು. ಯಾಕಂದ್ರೆ ಮಾಲ್ ಚಲೋ ಇದ್ರೆ ಅಷ್ಟ ನಡೆಯಂಗಿಲ್ಲ, ಅದನ್ನ ಪ್ಯಾಕಿಂಗ್ನು ಭಾಳ ಚಂದ ಮಾಡ್ಬೇಕಾಕೈತಿ. ಅದಕ್ಕೆ ಇಲ್ಲಿ ನೋಡಿ, ಇವೆಲ್ಲ ಧೂಪದ ಕಡ್ಡಿಗಳು ಸಗಣಿಯಿಂದ ತಯಾರು ಮಾಡಿದೀವಿ. ಮನ್ಯಾಗ ಹಚ್ಚಿದ್ರೆ ಅಂದ್ರೆ ಮನೆ ಬಿಟ್ಟು ಹೊರಗೆ ಹೋಗಾಕ ಅಲ್ಲಿ ಅನ್ನಿಸ್ತೈತಿ ಮನಸ್ಸು. ಅಷ್ಟು ಚಂದ ಸುಗಂಧ ಅವ್ರದ್ದು ಬರ್ತಾವು. ಅದರಿಂದ ನಿಮ್ಮ ಆರೋಗ್ಯನೂ ಚಲೋ ಆಗ್ತೈತಿ ಅಂತ ಹೇಳ್ತಾ, ಆರೋಗ್ಯಕ್ಕಾಗಿ ತಾವು ಸಾವಯವ ಕೃಷಿಯನ್ನ ಮಾಡಬೇಕು, ಹಸುವನ್ನ ಸಾಕಬೇಕು, ಹಸುವಿನ ಪದಾರ್ಥಗಳನ್ನ, ಆಕಳ ಪದಾರ್ಥಗಳನ್ನ ನೀವು ಬಳಸಬೇಕು ಅಂತ ಹೇಳ್ತಾ, ನಾನು ಈ ಹನುಮಾನ್ ಯುವಕ ಮಂಡಳದವರಿಗೂ ಮತ್ತು ಈ ಡಾಕ್ಟರ್ ಯತ್ನಾಳವರ ಬಳಗ ಏನೈತಿ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮೆಲ್ಲರಿಗೂ ದರ್ಶನ ಮಾಡಿಸಿದ್ರು ಅವ್ರಿಗೇನೋ ಒಂದು ಹುಟ್ಟಿತನ. ಯಾರ್ಯಾರು ಸ್ವಾಮಿಗಳು ಒಂದ್ಯಾರ ಬೇಸ್ ಇರ್ತಾರೋ ಅವ್ರನ್ನ ಕರ್ಕೊಂಡು ಬರ್ಬೇಕಂತ. ನಾ ಏನು ಬೇಸ್ ಸ್ವಾಮಿ ಅಲ್ಲ. ನಾ ಬಂದೆ ಅಂದ್ರೆ ಎಲ್ಲರಿಗೂ ಚಂದಾಗ ಕುಂದರ್ಸ್ಕೊಂಡು ಬೈದಂದ್ರೇನು ನಮ್ಮೆಲ್ಲರಿಗೂ ಸಮಾಜದ ಹಿತಕ್ಕಾಗಿ, ಆರೋಗ್ಯಕ್ಕಾಗಿ. ನಾ ಹೇಳಿದ್ದೆಲ್ಲ ಈಗ ಮನೆಗೆ ಹೋಗಿ ಬಿಟ್ರಿ ಅಂದ್ರೆ ಗತಿ ಏನಾಗ್ಬಾರ್ದು, ಮನೆಯವ್ರು ಏನಂದಾರ ಅಂತೀರಿ. ಆದ್ರೆ ನೆನಪಿನಾಗಿರ್ಲಿ, ಇವು ನಿಮ್ಗೆ ಏನೇನು ರೋಗ ಉಂಟು ಮಾಡ್ತಾವ ಅಂತ. ಅದ್ರ ಮ್ಯಾಗ ನೀವು ಹಿಂದಾಗಡೆ ನಿರ್ಣಯ ಮಾಡ್ರಿ. ಆದಷ್ಟು ನಮ್ಮ ಆರೋಗ್ಯಕ್ಕಾಗಿ ಸಾವಯವ ಕೃಷಿ ಭಾಳ ಮಹತ್ವದ್ದು. ಅದನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಹನುಮದೇವರು, ರಾಮದೇವರು, ಮಹಾದೇವರು, ಎಲ್ಲ ಮಹಾತ್ಮರು ನಮಗೆಲ್ಲ ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ವಾಣಿಗೆ ಮಂಗಲ.